ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆಸ್ಟ್ರಾಲಜಿ 360 ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಆಸ್ಟ್ರೋಸಜ್ ಆ್ಯಪ್ ಬಗ್ಗೆ ಹೇಳ್ತೀನಿ. ಆಸ್ಟ್ರೋಸಜ್ ಆ್ಯಪ್ನ ಹೇಗೆಲ್ಲ ಯೂಸ್ ಮಾಡ್ಬೋದು, ಅದರಲ್ಲಿ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತೀನಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಕೊಡಿ ಪ್ಲೀಸ್. ಇವತ್ತು ಆಸ್ಟ್ರೋಸಜ್ ಆ್ಯಪು ಆಸ್ಟ್ರೋಸಜ್ಜನ್ನ ಹೇಗೆ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಗೆ ಹೋಗಿ ಆಸ್ಟ್ರೋಸಜ್ ಅಂತ ಹೊಡೀರಿ, ಬರುತ್ತೆ, ಓಪನ್ ಆಗುತ್ತೆ. ಇನ್ಸ್ಟಾಲ್ ಅಂತ ಇರುತ್ತೆ, ಇನ್ಸ್ಟಾಲ್ ಮಾಡಿಕೊಡಿ, ಓಪನ್ ಅಂತ ಕೊಡಿ. ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಕುಂಡಲಿ ಮತ್ತು ಮ್ಯಾಚಿಂಗ್, ಗಂಡು ಹೆಣ್ಣು ಜಾತಕ ಮ್ಯಾಚಿಂಗ್ ಮಾಡ್ಬೋದು, ಆರೋಸ್ಕೋಪ್ ನೋಡ್ಬೋದು, ಡೈಲಿ ಆರೋಸ್ಕೋಪ್ ಮತ್ತು ಪ್ರೊಡಕ್ಷನ್, ನೇಮರಾಲಜಿ, KP ಸಿಸ್ಟಮ್ ಇವೆಲ್ಲ ಹೇಳ್ಬೋದು. KP ಸಿಸ್ಟಮ್ ಎಲ್ಲದ್ರಲ್ಲಿ ನೋಡ್ಬೋದು. ಮೊದಲು ಕುಂಡಲಿ ಬಗ್ಗೆ ಹೇಳ್ತೀನಿ. ಕುಂಡಲಿ ಕ್ಲಿಕ್ ಮಾಡಿ, ಇಲ್ಲಿ ಎಂಟರ್ ನೇಮ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ಏನಿದೆ ಅದು ಹೊಡೀರಿ. ನೆಕ್ಸ್ಟು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್, ಫಸ್ಟ್ ಮಂತ್ ಹೊಡೀರಿ, ಆಮೇಲೆ ಡೇಟ್ ಹೊಡೀರಿ, ಆಮೇಲೆ ಇಯರ್ ಹೊಡೀರಿ, ಸೆಟ್ ಅಂತ ಕೊಡಿ. ನೆಕ್ಸ್ಟ್ ಟೈಮಿಂಗ್ಸ್, AM PM ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಏರಿಯಾ ಬಂದು ನಿಮ್ಮ ಊರು ಇಲ್ಲ ಡಿಸ್ಟಿಕ್ ಹೊಡೀರಿ, ಬರುತ್ತೆ. ಥರ ತಗೊಳುತ್ತೆ. ಮೇಲ್ ಆರ್ ಫೀಮೇಲ್ ಕ್ಲಿಕ್ ಮಾಡಿ, ಗೆಟ್ ಆರೋಸ್ಕೋಪ್ ಅಂತ ಹೊಡೀರಿ. ಈ ಥರ ನಿಮ್ಮ ಜಾತಕ ಓಪನ್ ಆಗುತ್ತೆ. ಇದು ನಿಮ್ಮ ರಾಶಿ ಕುಂಡಲಿ, ಲಗ್ನ ಚಾರ್ಟ್, ನವಾಂಶ ಚಾರ್ಟ್, ಈ ಥರ ಮೂನ್ ಚಾರ್ಟ್, ಈ ಥರ ಎಲ್ಲ ಬರುತ್ತೆ. ಇದರಲ್ಲಿ ನೀವು ಇದು KP ಚಾರ್ಟ್, ಪ್ಲ್ಯಾನೆಟ್ಸ್ ಈ ಕಡೆ ಲಗ್ನ ಅದೆಷ್ಟು ಡಿಗ್ರಿ ಇದೆ, ಯಾವ ನಕ್ಷತ್ರದಲ್ಲಿದೆ, ಎಷ್ಟನೇ ಪಾದದಲ್ಲಿದೆ ಎಲ್ಲ ತೋರಿಸುತ್ತೆ. ಪ್ಲ್ಯಾನೆಟ್ ಅದರಲ್ಲಿ ಸಿಂಗ್ಲಾರ್ಡ್, ಸ್ಟಾರ್ನ ಸಬ್ಲಾರ್ಡ್ ಅಂತೆಲ್ಲ ಬರುತ್ತೆ. ಇದ್ರ ಬಗ್ಗೆ ಹೇಳ್ತೀನಿ. ಇಷ್ಟು ನಿಮ್ಮ ಬರ್ತ್ ಡೀಟೇಲ್ಸ್ ಎಲ್ಲಿರುತ್ತೆ. ಇದರಲ್ಲಿ ನಿಮ್ಮ ಏಜ್ ಕ್ಯಾಲ್ಕುಲೇಟ್ ಮಾಡಿ ಇವಾಗ ಎಷ್ಟು ನಡೀತಿದೆ ಅಂತಲೂ ತೋರಿಸುತ್ತೆ. ಪಂಚಾಂಗ, ಅಷ್ಟಕ ವರ್ಗ ಇಷ್ಟಾಯಿತು. ಈ ಕಡೆ 3 ಲೈನ್ ಲಗ್ನಕ್ಕೆ ಬನ್ನಿ. ಈ ಕಡೆ 3 ಡಾಟ್ ತೋರಿಸ್ತಿದೆಯಲ್ಲ, 3 ಡಾಟನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಾದ್ರೆ ಎಡಿಟ್ ಕುಂಡಲಿ ಮಾಡ್ಬೋದು, ಡೌನ್ಲೋಡ್ PDF ಮಾಡ್ಬೋದು, ಶೇರ್ ಸ್ಕ್ರೀನ್, ಚಾರ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಚಾರ್ಟ್ ಸ್ಟೈಲ್ ಕ್ಲಿಕ್ ಮಾಡಿ. ಅದ್ರಲ್ಲಿ ನಾರ್ತ್ ಇಂಡಿಯನ್ ಇರುತ್ತೆ. ಸ್ಟಾರ್ಟಿಂಗು ಓಪನ್ ಮಾಡಿದಾಗ ಸೌತ್ ಇಂಡಿಯನ್ ಮಾಡ್ಕೊಳ್ಳಿ. ಸೌತ್ ಇಂಡಿಯನ್ ತುಂಬ ಈಸಿಯಾಗಿರುತ್ತೆ, ನೋಡೋಕ್ಕೂ ಬೇಗ ಅರ್ಥ ಆಗುತ್ತೆ. ಮತ್ತು ಚೇಂಜ್ ಲ್ಯಾಂಗ್ವೇಜ್, ಕನ್ನಡ ಅಂದರೆ ಕನ್ನಡ ಮಾಡ್ಕೊಬೋದು, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾಡ್ಕೊಬೋದು. ನೆಕ್ಸ್ಟು ಇದರಲ್ಲಿ ಇಷ್ಟಿದೆ. ಇದರಲ್ಲಿ ಈ ಕಡೆ 3 ಡಾಟ್ ಕ್ಲಿಕ್ ಮಾಡಿದ್ರೆ, 3 ಲೈನ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ದಶ ನೋಡ್ಬೋದು. ಇದು ದಶ ಎಂಡಿಂಗ್ ಟೈಮ್. ಕೆಳಗಡೆ ನೋಟ್ ಅನ್ನೋ ಜಾಗದಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ, ಓದ್ಕೊಳ್ಳಿ. ನೆಕ್ಸ್ಟು ಪ್ರೊಡಕ್ಷನ್ ಪಾರ್ಟ್. ಇರೋ ಪ್ರೊಡಕ್ಷನ್, ಡೈಲಿ ಪ್ರೊಡಕ್ಷನ್, ಮಂತ್ಲಿ ಪ್ರೊಡಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಲೈಫ್ ಪ್ರೊಡಕ್ಷನ್ ಬರುತ್ತೆ. ನಿಮ್ಮ ಕೆರಿಯರ್, ಹ್ಯಾಪಿನೆಸ್ ಮತ್ತು ಲೈಫ್ ಸ್ಟೈಲ್ ಎಲ್ಲ ಏನಿದೆ ಎಲ್ಲ ತೋರಿಸುತ್ತೆ. ಮಂತ್ಲಿ ಪ್ರೊಡಕ್ಷನ್ ಈ ಕಡೆ ಎಳ್ಕೊತ ಹೋದರೆ ನೀವು ಎಡಗಡೆಗೆ ತೋರಿಸುತ್ತೆ ಮಂತ್ಲಿ ಪ್ರೊಡಕ್ಷನ್. ಈ ಮಂತ್ ನಿಮ್ಮ ಹುಟ್ಟಿದ ಡೇಟ್ ಇದೆಯಲ್ಲ, ಆ ಡೇಟು November 28 ಅಂತ ನಾನು ನೋಡಿದೆ. ಆ November 20 ನೆಕ್ಸ್ಟ್ November 28ವರೆಗೂ ನಿಮ್ಮ ಇದು ಮಂತ್ಲಿ ಪ್ರೊಡಕ್ಷನ್ ಬರುತ್ತೆ. ತುಂಬ ಚೆನ್ನಾಗಿದೆ. ಡೈಲಿ ಪ್ರೊಡಕ್ಷನ್ ಇವತ್ತು ಏನಾಗುತ್ತೆ ಅಂತ ಕೊಟ್ಟಿರ್ತಾರೆ, ಇದನ್ನು ನೋಡ್ಬೋದು. KP ಸಿಸ್ಟಮ್ ಇದು ಮೇಯ್ನಾಗಿ ಬೇಕಾಗಿರೋದು ನಮಗೆ. KP ಸಿಸ್ಟಮಲ್ಲಿ ತುಂಬ ಅಕ್ಯುರೇಟಾಗಿ ಪ್ರೊಡಕ್ಷನ್ ಹೇಳ್ಬೋದು. ಇದರಲ್ಲಿ ನಕ್ಷತ್ರ ನಾಡಿ ಅನ್ನೋ ಕಾನ್ಸೆಪ್ಟ್ ಇದೆ, ಮಸ್ತ್ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಮಾಡ್ತಾ. ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ನಾನು ಒಂದೊಂದೇ. ಷೋಡಶ ವರ್ಗ ಅಂದರೆ ಲಗ್ನ, ಔರ, ತ್ರಿಕರಣ, ಚತುರ್ಥಾಂಶ, ಸಪ್ತಾಂಶ, ನವಾಂಶ, ಈ ಥರ ಷೋಡಶ ವರ್ಗಗಳು ಇರ್ತವೆ. ಅದನ್ನ ನೋಡ್ಕೊಂಡು ನೀವು ಫಲ ಹೇಳ್ಬೋದು. ಲಾಲ್ ಕಿತಾಬ್
ಮತ್ತು ವರ್ಷಫಲ ಈ ವರ್ಷ ಪೂರ್ತಿ ಹೇಗಿದೆ ನಮ್ಮ ಭವಿಷ್ಯ ಅಂತ ನಾವೇ ನೋಡ್ಕೊಬೋದು. ಎಲ್ಲ ಡೀಟೇಲಾಗಿ ಇಲ್ಲೇ ಬಂದಿರುತ್ತೆ. ಇಷ್ಟು ಅಷ್ಟು ಜಾಬ್ ಬಗ್ಗೆ ಡೀಟೇಲು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನೂ ತುಂಬ ವೀಡಿಯೋಗಳು ಬಿಡ್ತೀನಿ. ಇನ್ನು ಅಸ್ಟ್ರಾಲಜಿ ಬಗ್ಗೆ ನಾನು ಕ್ಲಾಸ್ಗಳು ತಗೊತೀನಿ, ಒಂದೊಂದು ಎಪಿಸೋಡೇ ಬಿಡ್ತಾ ಹೋಗ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ.